ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ್ ಆಗಿಬಿಟ್ಟಿದೆ, ಸರ್ಕಾರಿ ನೌಕರರ ಸಂಬಳ ಕೊಡಲು ಪರದಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್. ಅಶೋಕ್ ವಾಗ್ದಾಳಿ ನಡೆಸಿದರು. ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಛೀ ಥೂ ಎಂದು ಉಗಿಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಜನರ ಮತಗಳನ್ನು ಕೊಡಲಿಲ್ಲ ಎಂದು ಜನರ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದೇ ವರ್ಷದಲ್ಲಿ ಹಾಲಿನ ದರವನ್ನು 2 ಬಾರಿ ರೈಸ್ ಮಾಡಿದ್ರು, ಏರಿಕೆಯನ್ನು ಮಾಡಿದ್ರು ಒಂದೇ ವರ್ಷದಲ್ಲಿ. ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಆಲ್ಕೋಹಾಲ್ ರೇಟ್ ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಗ್ಯಾರಂಟಿಗಳನ್ನು ತಂದು ಇವತ್ತು ಗ್ಯಾರಂಟಿಗಳಿಗೆ ಹಣ ಒದಗಿಸಕ್ಕಾಗದೆ ಬಡವರ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಕೊಡೋದು 2,000 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ಅಂತ ಹೇಳಿ ಸುಮಾರು 5,000 ರಿಂದ 6,000 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದಿನನಿತ್ಯದ ವಸ್ತುಗಳು ಏರಿಕೆ ಆಗ್ತಾ ಇದೆ, ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಗಿದೆ. ಸುಮಾರು 5,000 ರಿಂದ 6,000 ರೂಪಾಯಿ ಪ್ರತಿ ಮನೆಗೂ ಕೂಡ ಇವತ್ತು ಇವರ ತೆರಿಗೆಗಳಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಮತ್ತೆ ಜನರ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ಬಾಯ್ಬಾರ್ದು ಹೆಣದ ಮೆರವಣಿಗೆ ಮಾಡಿದ್ರು, ಮೋಟರ್ ಬೈಕ್ ಚಟ್ಟ ಕಟ್ಟಿದ್ರು. ಈಗ ಸಿದ್ದರಾಮಯ್ಯನವರೇ ನಿಮ್ಗೇನು ಹೇಳ್ಬೇಕು, ನಾವೀಗ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಜನಗಳ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಓಟ್ ಕೇಳ್ತೀರ? ಈ ರೀತಿ ಒಂದು ರೀತಿ ತೊಗಲಕ್ ರೀತಿ ಸರ್ಕಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಮೊದಲಿಂದಲೂ ಹೇಳಿದ್ದೀನಿ, ಸರ್ಕಾರ ದಿವಾಳಿಯಾಗಿದೆ, ಹಣ ಇಲ್ಲ, ಪಾಪರ ಆಗ್ಬಿಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ, ಪೆಟ್ರೋಲ್ ಮತ್ತು ಹಾಲಿನ ತೆರಿಗೆ ಏರಿಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೆಕಮೆಂಡ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಮುಂದೊಂದು ತಿಂಗಳಲ್ಲಿ ಹಾಲಿನ ದರನ್ನು ಕೊಡಕ್ಕೆ ಸಂಬಳವನ್ನು ಕೊಡಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಈಗಾಗಲೇ ನೌಕರರು ಬೇರೆ ಅವರ ವೇತನ ಪರಿಷ್ಕರಣೆ ಅದು ಬೇರೆ ಈಗ ಕ್ಯಾಬಿನೆಟ್ ಅಲ್ಲಿ ಬಂದ್ ನಿಂತಿದೆ. ಅದೇನಾದ್ರೂ ಬಂದ್ರೆ ಅದರಿಂದ ಸುಮಾರು 15,000-16,000 ಕೋಟಿ ಬೇಕಾಗ್ತದೆ. ಅವೈಜ್ಞಾನಿಕವಾಗಿ ಇವರು ಗ್ಯಾರಂಟಿಗಳನ್ನು ತಂದು, ಈ ಗ್ಯಾರಂಟಿ 5 ಅಲ್ಲ 50 ಕೋಟಿ ನಮ್ದೇನಲ್ಲ, ಅವೈಜ್ಞಾನಿಕವಾಗಿ ಮುಂದಾಲೋಚನೆಯಿಂದ ತಂದು ಇವತ್ತು ಜನರನ್ನ ಸುಲಿಗೆ ಮಾಡಕ್ಕೆ ಹೊರಟಿರುವಂಥದ್ದು. ಇದು ಕಾಂಗ್ರೆಸ್ ಏನ್ ಹೇಳಿದ್ದು, ನುಡಿದಂತೆ ನಡೀತೀರಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಇದೇನಾ ನುಡಿದಂತೆ ನಡೆದಿರೋದು? ಜನರ ಮೇಲೆ ಬಡವರ ಮೇಲೆ ತೆರಿಗೆಯನ್ನು ಹಾಕಿ ಈಗಲೇ ಊಟಕ್ಕೆ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಈ ತರ ತೆರಿಗೆಗಳನ್ನು ಹಾಕಿದ್ರೆ ಆ ಜನರ ಶಾಪ ನಿಮ್ಗೆ ತಟ್ಟಿರುತ್ತೆ. ಕಾಂಗ್ರೆಸ್ ಇನ್ನೂ ಒಂದು ಕಂತಿದೆ, ಬಸ್ ದರ ಏರಿಕೆ. ಈಗಾಗಲೇ ಪ್ರಪೋಸಲ್ ಕೂಡ ಸರ್ಕಾರದ ಮುಂದೆ ಇದೆ, ಬಸ್ ದರ ಏರಿಕೆ ಮಾಡಬೇಕು. ಅದನ್ನು ಮಾಡಿಬಿಡಿ, ಯಾಕೆ ಅದನ್ನ ಯಾಕೆ ಬಿಟ್ಟಿದ್ದೀರ? ಅದು ಏರಿಕೆ ಮಾಡಿ ಜನ ಕಾಂಗ್ರೆಸ್ ಪಾರ್ಟಿನ ಖುಷಿ ಅನ್ನೋ ರೀತಿ ಆಗ್ತಿರ್ತೀವಿ ನಿಮಗೆ. ಈಗಾಗಲೇ ಜನ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. 136 ಸ್ಥಾನ ಇದ್ದವರು MLA ಗಳು 136 ಜನ MLA ಇದ್ರು, ಗೆದ್ದಿರೋದು ಸಿಂಗಲ್ ಡಿಜಿಟ್. ನಾವು 66 ಪ್ಲಸ್ JDS ಸೇರಿ ನಾವು ಗೆದ್ದಿರೋದು 19 ಸ್ಥಾನ. ಅಂದ್ರೆ ಜನ ಇಷ್ಟು ಚೀಮಾರಿ ಹಾಕಿದ್ರು ಕೂಡ ನಿಮ್ಗೆ ನಾಚಿಕೆ ಆಗಿಲ್ಲ. ನನ್ಗನ್ಸ್ತತೆ ಇವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ವೋಟ್ ಹಾಕಿಲ್ಲ ಜನ ಅಂತ ಹೇಳಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ದೇಶದ ಮುಂದೆ ನಾವೇನೋ ಚಾಂಪಿಯನ್
ಗ್ಯಾರಂಟಿ ಚಾಂಪಿಯನ್ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ ಗ್ಯಾರಂಟಿ ಚಾಂಪಿಯನ್? ತೆರಿಗೆ ಹೊರೆಯಲ್ಲಿ ಇವತ್ತು ಬಡವರು ಊಟಕ್ಕೂ ಕಷ್ಟ ಬೀಳುವಂತ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ. ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ. ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಮುಂದಿನ ದಿನಗಳಲ್ಲಿ 3 ಅಥವಾ 4ನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀರಿ. ಹೋರಾಟವನ್ನು ನಾವು ಮಾಡ್ತೀರಿ, ಇಲ್ಲಿ ಬಿಡಲ್ಲ. ಜನರ ಪರವಾಗಿ ನಿಲ್ತೀರಿ, ಜನರ ಧ್ವನಿಯಾಗಿ ನಿಲ್ತೀರಿ. ಇದು ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಇಲ್ಲಿಸಲ್ಲದ ಕೇಸ್ಗಳು ಆಗ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾ ಆಟಗಳನ್ನು ಹಾಕುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಡ್ತೀನಿ, ಈ ತರ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ನಿಮ್ಮ ಪರವಾಗಿ ನಾವು ನಿಲ್ತೀರಿ, ಕಾರ್ಯಕರ್ತರ ಪರವಾಗಿ ನಿಲ್ತೀರಿ, ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ವಿಧಾನಸಭೆ ಹೊರಗಡೆನೂ ಹೋರಾಟ ಮಾಡ್ತೀರಿ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ. ದಿನನಿತ್ಯ ಕೊಲೆಗಳು, ST ನಿಗಮದಲ್ಲಿ 180 ಕೋಟಿ ಹಣ ಗುಳುಮಾಗಿರುವಂಥದ್ದು. ದಿನನಿತ್ಯ ಒಬ್ಬರನ್ನ ಬಂಧಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ಬಂದಿರುವಂತ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಕೂಡ ಮಾಡಿದ್ದಾರೆ. ಆ ಮಂತ್ರಿ ಮೇಲೆ ಇದುವರೆಗೂ FIR ಮಾಡಿದ್ದಾರೆ. ಸಾವಿನ ಪತ್ರದಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟಿದ್ರು ಕೂಡ ಅವ್ರ ಮೇಲೆ ಯಾವುದೇ FIR ಮಾಡಿಲ್ಲ. ಈ ವಿಧಾನಸಭೆಯಲ್ಲಿ ಇದನ್ನ ಮೇಜರ್ ಆಗಿ ಈ 180 ಕೋಟಿ ಹಣವನ್ನ ಪಟಾಪಟ್ ಅಂತ ಹೇಳಿ ಬ್ಯಾಂಕ್ಗಳಿಗೆ, ಬೇನಾಮಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ವಿರುದ್ಧ ಹೋರಾಟವನ್ನು ನಾವು ವಿಧಾನಸಭೆ ಅಧಿವೇಶನದ್ದು ಅಂತೀವಿ. ಅದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀವಿ. 3ನೇದಾಗಿ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂದು ಕಲುಷಿತ ನೀರು ಎಲ್ಲ ಕಡೆ ಕಲುಷಿತ ನೀರಾಗಿ ಇದುವರೆಗೂ ಸುಮಾರು 20ಕ್ಕೂ ಮೇಲ್ಪಟ್ಟು ಜನ ಸತ್ತಿದ್ದಾರೆ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯವ್ರನ್ನ 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರ. ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರ. ಇಂಥ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ಇದೆ. ಕುಡಿಯೋ ನೀರಿದು ಸಮಸ್ಯೆನೂ ಕೂಡ ನಾವು ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಾವು ಇದನ್ನು ಕೂಡ ನಾವು ಚರ್ಚೆ ಮಾಡೋದಿದ್ದೀವಿ. ಇನ್ನೂ ಹಲವಾರು ವಿಚಾರಗಳಿದೆ. ಅವೆಲ್ಲವನ್ನು ಕೂಡ ಈ ಸರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಕಿವಿ ಇಟ್ಟೋ ಕೆಲಸವನ್ನ ನಾವು ಮಾಡುವಂಥದ್ದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸರ್ಕಾರ ಬಂದಂತ ಒಂದೇ ವರ್ಷದಲ್ಲಿ, ಯಾವುದೇ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರಲಿಲ್ಲ, ಇಷ್ಟು ತೆರಿಗೆಗಳ ಭಾರವನ್ನ ಹಾಕಿರಲಿಲ್ಲ. ನಮ್ಮ ಸರ್ಕಾರನೂ ಇತ್ತು. ನಾವು ಬೆಲೆ ಏರಿಕೆ ಮಾಡುವಂಥದ್ದಕ್ಕೆ ಯಾವತ್ತೂ ಪ್ರಯತ್ನ ಮಾಡಿಲ್ಲ ನಾವು. ಆದರೆ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಇದ್ರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಗುಂಡಾ ಕಾಯ್ದೆ ಹಾಕಲು ಮುಂದಾಗಿದೆ. ಯಾರೂ ಭಯಪಡುವ ಅಗತ್ಯ ಇಲ್ಲ. ಗುಂಡಾ ಕಾಯ್ದೆ ಹಾಕಿದರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರದಿಂದ 23 ಜನ ಮೃತಪಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕುಡಿಯುವ ನೀರು ಕೊಡಲು ಯೋಗ್ಯತೆ ಇಲ್ಲ. ಬರುವ ಅಧಿವೇಶನದಲ್ಲಿ ಈ ವಿಷಯ ಕುರಿತು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.